ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ 5ನೇ ಶಾಖೆ ಬೂಳೂರಿನ ಶಾಖೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ನಮ್ಮ ಆತ್ಮೀಯರು ಸುರತ್ಕಲ್ ಕ್ಷೇತ್ರದ ಶಾಸಕರು ಆದಂಥ ನಮ್ಮ ಎಲ್ಲರ ಪ್ರೀತಿ ಪಾತ್ರರಾದಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ಹಾಗೂ ಮಾಜಿ ಶಾಸಕರು, ಮಾಜಿ ಸಚಿವರು, ನನ್ನ ಆತ್ಮೀಯರಾದಂಥ ನಮ್ಮ ಮಿತ್ರ ಅಂತ ನಾಗರಾಜ್ ಶೆಟ್ಟಿ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮ ಬಲರಾಜ್ ಕೋಟ್ಯಾನ್ರವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಲೋಕೇಶ್ ಭಂಡಾರಿ ಅವರೇ ಮತ್ತು ಉಪಾಧ್ಯಕ್ಷರಂಥ ಧನಂಜಯ ಬೆಂಗರೆ ಅವರೇ, ಎಲ್ಲ ನಿರ್ದೇಶಕರೇ, ಶಿವರವರೇ, ಪ್ರೀತಮ್ ಪೂಜಾರಿ ಅವರೇ, ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಈ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಬಂದಂಥ ಎಲ್ಲ ನಮ್ಮ ಮಿತ್ರವರ್ಗದವರು, ಸುಧಾಕರ್ ಶೆಟ್ಟಿ ಅವರೇ, ಇವತ್ತು ನಾನು ಬ್ಯಾಂಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬ್ಯಾಂಕಿಂಗ್ ಬಗ್ಗೆ, ನಾಟ್ ಓನ್ಲಿ ಕಾವೂರು. ಒಂದು ಕಾಲದಲ್ಲಿ ಸೊಸೈಟಿ ಬ್ಯಾಂಕ್ ಹೇಳಿದರೆ ನಾನು ಅಧ್ಯಕ್ಷನಾಗಿರುವಾಗ ಅಥವಾ ನಾನು ಈ ಕೆಲಸದಲ್ಲಿ ಕೂಡ ಇದೆ, ಬ್ಯಾಂಕ್ನಲ್ಲಿದ್ದೆ, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೂಡ ಕೆಲಸ ಮಾಡಿ ಬಂದವನು. ಆ ಕಾಲದಲ್ಲಿ ಸಾಲ ಕೊಡುವುದು ಹೇಳಿದರೆ ಅವನ ಅಳತೆ ನೋಡಿ, ಅವನನ್ನು ಪರಾಮರ್ಶಿಸಿ, ಅವನ ಬ್ಯಾಲೆನ್ಸ್ ಶೀಟ್ ನೋಡಿ ಏನೆಲ್ಲ ಮಾಡಿ ಸಾಲ ಕೊಡಲಿಕ್ಕೆ ಕಾಲ ಹೊಂದಿತ್ತು. ಇವತ್ತು ಹಾಗಲ್ಲ. ನಮ್ಮ ದೇಶವೇ ಕೃಷಿಕರಿಗೆ ಸಾಲ ಕೊಡಬೇಕು, ಸಾಲ ಇಲ್ಲದೆ ಯಾರು ಇರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅದು ನಮ್ಮ ರಾಜ್ಯದಲ್ಲಿ ಕೃಷಿಗೆ ನಿಬಡ್ಡಿಯಾಗಿ ಯಾವುದೇ ಬಡ್ಡಿ ವಿಧಿಸದೆ ಬೆಳೆ ಸಾಲವಾಗಿ 5 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. 15 ಲಕ್ಷ ರೂಪಾಯಿಯನ್ನು 3% ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲವಾಗಿ ಕೊಡಲಿಕ್ಕೆ ನಿರ್ಣಯ ಮಾಡಿದ್ದಾರೆ. ಇದರಿಂದಾಗಿ ನಿನ್ನೆ ನಮ್ಮ ಬ್ಯಾಂಕಿಗೆ ನಬಾರ್ಡ್ನ ಅಧಿಕಾರಿ ಬಂದವರು ಹೇಳಿದರು, ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಸಾಲವನ್ನು ಕೊಟ್ಟಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಅವ್ರಿಗೂ ಸಂತೋಷ ಆಯಿತು. ಯಾರಿಗೆ ಸಾಲ ಸಿಕ್ಕಲಿಲ್ಲ ಹೇಳಿ ಏನು ತೊಂದರೆ ಇಲ್ಲ. ಬೇರೆ ಕಡೆ ರೈತರು ಸಾಲ ಸಿಕ್ಕಲಿಲ್ಲ, ಆತ್ಮಹತ್ಯೆ ಆಗಿದೆ ಅದು ಹೇಳಿದೆ. ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಆತ್ಮಹತ್ಯೆ ಇವತ್ತಿನವರೆಗೆ ಆಗಲಿಲ್ಲ, ಸಾಲ ಸಿಕ್ಕಲಿಲ್ಲ ಹೇಳಿ ಅಂಥ ಒಂದು ಜಿಲ್ಲೆ. ಇನ್ನು ಮರುಪಾವತಿಯಲ್ಲಿ ನೀವು ಕೇಳಿದರೆ ಅವರಿಗೆ ಆಶ್ಚರ್ಯ ಆಯಿತು. ನಿಮ್ಮದು ಸುಮಾರು 29 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ಮರುಪಾವತಿ. ನಾನು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ. 100ಕ್ಕೆ 100ರಷ್ಟು ಕೃಷಿ ಸಾಲ ಮರುಪಾವತಿಯಾದಂಥ ಜಿಲ್ಲೆ ದೇಶದಲ್ಲಿದ್ದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ರೀತಿಯಾಗಿ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಇವತ್ತು ವಾಣಿಜ್ಯ ಬ್ಯಾಂಕುಗಳ ತವರೂರು ನಮ್ಮ ಜಿಲ್ಲೆ. ಎಲ್ಲ ಒಂದು ಕಾಲದಲ್ಲಿ ಅವಿಭಜಿತ ಜಿಲ್ಲೆ ಅಂತೇಳಿದರೆ ದೇಶದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ತವರೂರು ಅಂತ ಹೇಳ್ತಿದ್ರು, ನೋಡ್ಲಿಕ್ಕೆ ಬರ್ತಿದ್ರು. ಹೇಗೆ ನಿಮ್ಮಲ್ಲಿ ಬ್ಯಾಂಕುಗಳನ್ನು ಪ್ರಾರಂಭ ಮಾಡ್ತೀರಿ ಅಂತ, ವಾಣಿಜ್ಯ ಬ್ಯಾಂಕುಗಳು. ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗಿದೆ ಹೇಳಿದರೆ ನಿಮಗೆ ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡೇ ಕಾಣ್ತಾ ಇಲ್ಲ, ವಿಜಯ ಬ್ಯಾಂಕ್ ನೋಡಲಿಕ್ಕೆ ಸಿಗೋದಿಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಎಲ್ಲ ಸಂಕುಚಿತ ಮರ್ಜಿ, ಒಬ್ಬರೊಬ್ಬರು ವಿಲೀನ ಆಗ್ತಾರೆ. ವಿಲೀನ ಆಗಿಕೊಂಡು ಅಷ್ಟಾದರೂ ಪರವಾಗಿರಲಿಲ್ಲ. ಸುಧಾಕರ್ ಶೆಟ್ಟಿ ಗೊತ್ತಿರ್ಬೋದು, ಎಲ್ಲಾದರೂ ಬ್ರ್ಯಾಂಚಿಗೆ ಹೋದರೆ ಅವರು ಎಪ್ಪಡೆ ಎಂದ ಬಂಡಿ ಅಂತ ಹೇಳ್ತಾರೆ. ಭಾಷೆ ಬರೋದಿಲ್ಲ ಅವರಿಗೆ, ನಮ್ಮ ಭಾಷೆ ಇಲ್ಲ, ಸಂಸ್ಕೃತಿ ಗೊತ್ತೇ ಇಲ್ಲ. ಆ ಹೆಂಗಸರಿಗಂತೂ ಕೂತ್ಕೊಳ್ಳಿಕ್ಕೆ ಹೇಳೋದಿಲ್ಲ. ಇನ್ನು ಸಾಲ ಎಲ್ಲಿ ಕೊಡ್ತಾರೆ? ಸಾಲ ಕೊಡೋದು ಬಿಡಿ, ಅವ್ರು ಸಾಲ ಕೊಡೋದು ಏನಿದ್ರು ನೀರವ್ ಮೋದಿ ಅಂಥವರಿಗೆ ಸಾಲ, ಹೌದಲ್ವಾ? ಅವರು ಬಿಟ್ಟು ಹೋಗ್ತಾರೆ, ಮತ್ತು ಅಂಥವರಿಗೆ ಸಾಲ ಕೊಡ್ತಾರೆ. ಆದರೆ ಸಹಕಾರಿ ಬ್ಯಾಂಕ್ಗಳು ಆಗಲ್ಲ. ಊರಿನ ಜನರ ಪ್ರತಿಯೊಬ್ಬನ ಪರಿಚಯ ಇದ್ಕೊಂಡು ಅವರಿಗೆ ಬೇಕಾದ ಅವರ ವ್ಯವಹಾರವನ್ನು ನೋಡಿಕೊಂಡು ಅವರಿಗೆ ಕೂಡಲೇ ಸಾಲವನ್ನು ಕೊಡ್ತಾ ಇದ್ದಾರೆ. ಈ ಮಹಿಳೆಯರು, ನಮ್ಮ ನಾಗರಾಜ್ ಶೆಟ್ಟಿ ಹೇಳಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರು ಒಂದು ಕಾಲದಲ್ಲಿ ನಾನು 30 ವರ್ಷದ ಹಿಂದೆ ನೋಡಿದ್ದೆ. ಒಂದು ಯಾವುದೇ ಸೊಸೈಟಿ
ಫಂಕ್ಷನ್ ಆದರೆ ಈ ಮಹಿಳೆಯರು ಬರ್ತಿರಲಿಲ್ಲ. ಎಲ್ಲಿಯಾದರೂ ಕೆಲಸಕ್ಕಿದ್ದವರು ಬರ್ತಿದ್ರ ಏನೋ, ಅಂದರೆ ಅವರಿಗೆ ನಾವು ಬಿಡ್ತಿರ್ಲಿಲ್ಲ ಗಂಡಸರು ಬರಲಿಕ್ಕೆ ಅಲ್ವಾ. ಅಡುಗೆ ಮತ್ತು ಫುಲ್ಲು ಜೋಕ್ಲೆ ಬೀಪಲ್ಲ ಅನ್ಪ. ಆದರೆ ಇವತ್ತು ಏನಾಗಿದೆ ಹೇಳಿದರೆ, ನಮ್ಗೆ ಇವತ್ತು ಬೇಗ ಹೋಗ್ತಾರೆ ಇಲ್ಲಿಂದ, ಇಲ್ಲಿ ಆ ಪೇಟೆಯಲ್ಲಿರೋದು. ಇವರು ಬೆಳಗ್ಗೆ ಹೇಳ್ತಾರೆ, ಇವತ್ತು ನಾವು ಕಾವೂರಿನ ಶಾಖೆ ಗೋಳೂರು ಶಾಖೆ ಉದ್ಘಾಟನೆಗೆ ಹೋಗ್ತಾ ಇದ್ದೆ, ಸ್ವಲ್ಪ ಮಕ್ಕಳನ್ನು ನೋಡಿಕೊಂಡು ನೀವು ಯಜಮಾನರು ಮನೆಯಲ್ಲಿ ನಾವು ಬರುವವರೆಗೆ ಇಡೀ ಅಂತ ಹೇಳ್ತಾರೆ. ಆ ಧೈರ್ಯ ನಿಮಗೆ ಯಾವಾಗ ಬಂತು? ಈ ಗುಂಪಿಗೆ ಸೇರಿದ ನಂತರ ಬಂತು. ನಿಮ್ಮಲ್ಲಿ ಹಣ ಚಲಾವಣೆ ಆಯಿತು. ನೀವು ಈಗ ಯಾರನ್ನು ದುಡ್ಡು ಕೇಳಬೇಕಾಗಿಲ್ಲ ಇನ್ನೊಬ್ಬರನ್ನು. ಹಾಗಾಗಿ ನಮ್ಮ ಜಿಲ್ಲೆ ಒಂದು ಮಹಿಳೆಯರಿಗೆ ಸ್ವಾವಲಂಬಿ ಕೊಟ್ಟದಿದೆ, ಅದು ಸಹಕಾರಿ ಕ್ಷೇತ್ರದಿಂದ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಾನು ನಮ್ಮ ಇಲ್ಲಿಯ ಎನಿಮೇಟ್ಸ್ ಇದ್ದಾರೆ, ಭಾಳ ಹಳೆಯ ಎನಿಮೇಟ್ರ್ ಇದ್ದಾರೆ, ಅವರು ಇರುವಾಗ ಇದ್ದವರು. ಅವರಿಗೆ ಇಲ್ಲಿಯ ನಾನು ಏರಿಯಾ ನೋಡಿದೆ. ಮಧ್ಯಮ ವರ್ಗದವರು ಭಾಳಷ್ಟು ಜನ ಇಲ್ಲಿದ್ದಾರೆ, ಶ್ರೀಮಂತರಿಗಿಂತ ಜಾಸ್ತಿ ಮಧ್ಯಮದವರೆಗಿದ್ದಾರೆ. ನೀವು ಈ ಏರಿಯಾದಲ್ಲಿ 100 ಗುಂಪು ಮಾಡಿಕೊಡಬೇಕು. ಎಲ್ಲರೂ ಸೇರಿ, ನೀವೊಬ್ಬರೇ ಅಲ್ಲ, ನಿಮಗೆ ಒಂದು ಗೋಲ್ಡ್ ಕಾಯಿನ ಅದಿಷ್ಟ ಕೊಟ್ಟು ಸನ್ಮಾನ ಮಾಡ್ತಾರೆ. ಅಂದರೆ ನಾವು ಬಡವರ ಸೇವೆ ಮಾಡಲಿಕ್ಕೆ ಅದನ್ನು ನಾವು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಮ್ಮ ದೇಶದ ಆರ್ಥಿಕತೆ ಬಲಾಢ್ಯ ಆಗಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಹೇಳ್ತಾನೆ. ಇನ್ನು ನಮ್ಮ ಈ ಬ್ಯಾಂಕು ಕೂಡ ಕಾವೂರು ನನಗೆ ಮೊದಲಿಂದಲೂ ಅತಿ ಹತ್ತಿರವಾದಂಥ ಬ್ಯಾಂಕ್. ಹರೀಶ್ ಚಂದ್ರ ಅವರು ಅಲ್ಲಿ ಕಾರ್ಯದರ್ಶಿಯಾಗಿದ್ದರು, ಆಮೇಲೆ ಅಧ್ಯಕ್ಷರಾಗಿ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದರು. ಆದರೆ ಆಕಸ್ಮಿಕವಾಗಿ ಮರಣ ಹೊಂದಿದ್ದರಿಂದ ಕಾವೂರಿನ ಒಂದು ಬ್ಯಾಂಕಿಗೆ ದೊಡ್ಡ ತುಂಬಲಾರದ ನಷ್ಟ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಇವರೆಲ್ಲರೂ ಸೇರಿ ಪೂರಾ ಅದನ್ನು ಸುವ್ಯವಸ್ಥೆಗೆ ತಂದಿದ್ದಾರೆ. ಈ ವರ್ಷ ಕಳೆದ ವರ್ಷ 2,63,00,000 ಲಾಭ ಬಂದಿದೆ. 18% ಡಿವಿಡೆಂಡ್ ಕೊಡ್ತಾರೆ. ಅಂದರೆ ಒಳ್ಳೆ ಬ್ಯಾಂಕ್ ಅಂತೇಳಿ ಡಿವಿಡೆಂಡ್ ಕೊಡೋದ್ರ ಮೇಲೆ ನಾವು ಆ ಬ್ಯಾಂಕಿನ ಮಾನದಂಡವನ್ನು ನಿಶ್ಚಯ ಮಾಡ್ತೇವೆ. ಅದು ಕೂಡ ಚೆನ್ನಾಗಿದೆ. ಇವತ್ತು ನೋಡಿ, ಇಲ್ಲಿ 5,42,00,000 ರೂಪಾಯಿ ವೆಚ್ಚದಲ್ಲಿ ಒಂದು ಹೊಸ ಕಟ್ಟಡ, ಬ್ಯಾಂಕಿಂಗ್ ಕಟ್ಟಡ ಮಾತ್ರ ಅಲ್ಲ, ನಮಗೆ ಇಲ್ಲಿಯ ಜನರಿಗೊಂದು ಸಭೆ ನಡೆಸಬೇಕಾದ್ರೆ, ಸಮಾರಂಭ ನಡೆಸಬೇಕಾಗಿದ್ದರೆ ಒಂದು ಉತ್ತಮ ಹಾಲನ್ನು ಕಟ್ಟಿಕೊಟ್ಟಿದ್ದಾರೆ. ಅದನ್ನು ನಮ್ಮ ಸದಸ್ಯರಿಗೆ ಒಂದು ಕಮ್ಮಿ ದರದಲ್ಲಿ ಕೊಡಬೇಕು. ನನ್ನ ರಿಕ್ವೆಸ್ಟ್ ಅಷ್ಟೇ. ನಾವು ಬಾಡಿಗೆ ಮಾಡಲಿಕ್ಕೆ, ಲಾಭ ಮಾಡಲಿಕ್ಕೆ ಇರುವವರಲ್ಲ. ನಮ್ಮ ಬ್ಯಾಂಕಿನ ಸದಸ್ಯರು, ನಮ್ಮ ಹೆಂಗಸರು, ಮಹಿಳೆಯರು, ಇವರ ಏನೇ ಸಮಾರಂಭ ಇದ್ದರೂ ದರದಲ್ಲಿ ಕನಿಷ್ಠ ದರವನ್ನು ಮಾಡಿ ಅವರಿಗೆ ಕೊಡಬೇಕಂತ ಕೇಳ್ಕೊಳ್ತೇನೆ. ಇದು ಕೆಳಗೆ ಹೋದೆ ನಾನೆಲ್ಲ ನಿನ್ನೆ ಕೂಡ ಒಂದು ನಬಾರ್ಡ್ನ ಫಂಕ್ಷನ್ನಲ್ಲಿದ್ದೆ. ಅವರು ಹೇಳಿದರು, ವಾಣಿಜ್ಯ ಬ್ಯಾಂಕ್ಗಳು ಬಾಡಿಗೆ ಕಟ್ಟಡದಲ್ಲಿ, ಎಲ್ಲಿಯಾದರೂ ಸ್ವಂತ ಕಟ್ಟಡ ನೋಡಿದರೆ ಸುಧಾಕರ್ ಶೆಟ್ಟರೆ? ಇಲ್ಲ, ಎಲ್ಲ ಬಾಡಿಗೆ ಕಟ್ಟಡದಲ್ಲಿ. ನಾವು ನಮ್ಮ ಸ್ವಂತ ಕಟ್ಟಡದಲ್ಲಿ ನಾನು ಹೇಳಿದ ಹಾಗೆ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೇವೆ. ನನ್ನ ಅದು ಮನಸ್ಸಿನಲ್ಲಿರೋದು, ಗ್ರಾಹಕರು ಬಂದಾಗ ತಂಪಾಗಿರಬೇಕು, ಕಿಸೆಯಲ್ಲಿದ್ದ ದುಡ್ಡನ್ನೆಲ್ಲರೂ ಠೇವಣಿ ಇಡಬೇಕು, ಆ ಮನಸ್ಸಿಗೆ ಸ್ನೇಹಕ್ಕೆ ತಂಪಾಗಿರೋಂಥ ವ್ಯವಸ್ಥೆ ನಾವು ಮಾಡಬೇಕು. ಅದೇ ರೀತಿಯಾಗಿ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಮಾತ್ರ ಮಾಡಲಿಲ್ಲ, ಅವರು ಹೇಳಿದ್ದಾರೆ. ಈ ಮಹಿಳೆಯರೆಲ್ಲ ಇವತ್ತು ಮನೆಯಲ್ಲಿ ಚಿನ್ನಾಭರಣ ಯಾರೂ ಇಡೋದಿಲ್ಲ, ಹೆದರಿಕೆ ಸಹಜ. ಅದು ಎಲ್ಲವನ್ನು ಟ್ರಾಕರ್ನಲ್ಲಿ ಇಡ್ತಾರೆ. ಮದುವೆ ಸಮಾರಂಭ ಆದಾಗ ಬೆಳಿಗ್ಗೆ ಬರ್ತಾರೆ, ಬೆಳಗ್ಗೆ ಬಂದು ಬಂಗಾರ ಹಾಕ್ಕೊಂಡು ಹೋಗ್ತಾರೆ ಮತ್ತು ಬಂದು ಇಡ್ತಾರೆ. ನಾನೇನು ಮಾಡಿದ್ದೇನೆ, ಎಲ್ಲ ಕಡೆ ಪಾಪ ಮಹಿಳೆಯರು ಬಂದು ಇಲ್ಲಿ ಬೆವರಿಗೆ ಹೋಗ್ತಾರೆ ನಡ್ಕೊಂಡು ಬರುವಾಗ, ಇಲ್ಲಾಂದರೆ ವೆಹಿಕಲ್ನಲ್ಲಿ ಅವರ ಮೇಕಪ್ ಹಾಳಾಗಿರ್ತದೆ. ಆವಾಗ ಆ ಲಾಕರ್ನಿಂದ ಬಂಗಾರ ತೆಗೆದ ಮೇಲೆ ಒಂದು ಡ್ರೆಸ್ಸಿಂಗ್ ರೂಮ್ ಮಾಡಿ ಅವರಿಗೆ ಒಂದು ಕನ್ನಡಿ ಇಟ್ಟು ಲಿಪ್ಟಿಕ್, ಪೌಡರ್, ಸ್ಪ್ರೇ ಎಲ್ಲ ಇಟ್ಟರೆ ಎಲ್ಲರೂ ಅಲ್ಲಿ ಬರ್ತಾರೆ. ನೋಡಿ, ಕೈ ಎತ್ತಿದ್ರು ಮಾಡಬೇಕಲ್ವಾ? ಮತ್ತು ಹಾಗೆ ಮಾಡಿದರೆ ಮಾತ್ರ ನಾವು ವ್ಯವಹಾರ ಮಾಡಲಿಕ್ಕೆ ಆಗ್ತದೆ. ನಾವು ಎಲ್ಲ ಶಾಖೆಯಲ್ಲಿ ಹಾಗೆ ಮಾಡ್ತೇವೆ. ಇವತ್ತು ನೋಡಿದಾಗ ಕೂಡ
ಲೋಕೇಶ್ ಅವ್ರಿಗೆ ಹೇಳಿದೆ, ಒಂದು ಸೈಡ್ನಲ್ಲಿ ಮಾಡಿಬಿಡಿ ಮಹಿಳೆಯರಿಗೆ ಮೇಕಪ್ ಏನು ಬೇಕು, ನನಗೆ ಗೊತ್ತಿರೋದು ಎರಡೇ, ಪೌಡರ್ ಲಿಫ್ಟಿಂಗ್, ಬೇರೆ ಏನಿದ್ರೆ ಅವ್ರ ಹತ್ರ ಕೇಳಿ ಏನು ಬೇಕಂತ ಅವರಿಗೆ ಹೇಳಿದರೆ ಅದನ್ನು ಮಾಡಿಕೊಡ್ಬೇಕು ನೀವು. ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಬ್ಯಾಂಕಿನ ಗ್ರಾಹಕರಾಗ್ತಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ಭರತ್ ಶೆಟ್ಟಿಯವರೇ, ಎಲ್ಲಿವರೆಗೆ ಹೇಳಿದರೆ ನಿನ್ನೆ ನಬಾರ್ಡ್ನ ರಾಜ್ಯದ ಮತ್ತು ದೇಶದ ಕೆಲವು ಅಧಿಕಾರಿಗಳು ಬಂದಿದ್ದರು. ನಮ್ಮ ಜಿಲ್ಲೆಯಷ್ಟು ಒಳ್ಳೆಯ ಜಿಲ್ಲೆ ಯಾವ ಜಿಲ್ಲೆಯಲ್ಲಿಯೂ ಇಲ್ಲ ಅಂತ ಹೇಳಿದರು. ಅದು ಮಾತ್ರ ಅಲ್ಲ, ನನಗೆ ಹೇಳಿದರು ಸಾಲ ಕೊಡಲಿಕ್ಕೆ ಠೇವಣಾತಿಯನ್ನೇ ನಂಬೇಡಿ, ನೀವು ಮಾರ್ಚ್ ಒಳಗೆ ಒಂದು ನಮ್ಮಿಂದ ಸಾಲ ಕಮ್ಮಿ ಬಡ್ಡಿ ದರ, ಅದು ಕೂಡ 8% ಏನೋ ಇರ್ತದೆ, ಅದರಲ್ಲಿ ಪಡ್ಕೊಂಡು ದೊಡ್ಡ ದೊಡ್ಡ ಈ ಸುಧಾಕರ್ ಶೆಟ್ಟರ್ ಅಂತವರಿಗೆ ಸಾಲ ಕೊಡಿ ಅಂತ. ಹೇಗೂ ಬ್ರಿಡ್ಜ್ ದೊಡ್ಡದು ಕಟ್ತಾರೆ ಇಲ್ಲಿದ್ದು ಈಗ. ಅವರಂತವ್ರು ಹೇಳಿದ್ದು ನಾನು, ಯಾರು ಹೆದರಬೇಡಿ, ಸಾಲ ಕೇಳಲಿಕ್ಕೆ ಬರುವಾಗ ನೀವು ಯಾವ ಹೆದರಿಕೆ ಇಟ್ಕೊಳ್ಬಾರ್ದು, ಪರ್ಪಸ್ ಸರಿಯಾಗಿರಬೇಕು, ಸದುಪಯೋಗ ಆಗಬೇಕು, ಉಪಯೋಗ ಆಗಿ ಅದರಿಂದ ಲಾಭ ಬಂದು ಸಾಲವನ್ನು ಕಟ್ಟಿ ನೀವು ಲಾಭ ಮಾಡಬೇಕು, ಆಗ ಬ್ಯಾಂಕ್ ಒಳ್ಳೆಯದಾಗ್ತದೆ. ಹಾಗೆ ನಮ್ಮ ಜಿಲ್ಲೆಗೆ ಎಷ್ಟು ಹಣ ಬೇಕಿದ್ದರೂ ನಬಾರ್ಡ್ನವರು ಕೊಡಲಿಕ್ಕೆ ತಯಾರಿದ್ದಾರೆ. ಅಲ್ಲದೆ ನಮ್ಮ ಗ್ರಾಹಕರು ಠೇವಣಿಯನ್ನು ಬೇಕಾದಷ್ಟು ಕೊಡಲಿಕ್ಕೆ ತಯಾರಿದ್ದಾರೆ. ಅದೆಲ್ಲವನ್ನು ನಾವು ಗಮನಿಸಿ ಇನ್ನೊಂದು ನಮ್ಮ ನಾಗರಾಜ್ ಶೆಟ್ಟರು ಒಂದು ಮಾತು ಹೇಳಿದರು, ನಮ್ಮಲ್ಲಿ ರಾಜಕೀಯ ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂತ. ಸತ್ಯವಾದ ಮಾತು. ನಮ್ಮಲ್ಲಿ ನಮ್ಮ ಎರಡೂ ಜಿಲ್ಲೆಯಲ್ಲಿಯೂ ಯಾವ ಸಹಕಾರಿ ಸಂಘದಲ್ಲಿಯೂ ಕೂಡ ನಾವು ರಾಜಕೀಯ ಮಾಡೋದಿಲ್ಲ, ನಾನು ರಾಜಕೀಯಕ್ಕೆ ಹೋಗುವುದಿಲ್ಲ. ಇದು ನಮ್ಮದು ದೃಢ ನಿಶ್ಚಯ. ಯಾರೇ ಏನೇ ಒತ್ತಡ ತಂದರೂ ನಾವು ಅದಕ್ಕೆ ಬಗ್ಗುವುದಿಲ್ಲ. ರಾಜಕೀಯ ರಹಿತವಾದಂಥ ಒಂದು ಸಹಕಾರಿ ಕ್ಷೇತ್ರ ಇದ್ದರೆ ಅದು ನಮ್ಮ ಅವಿಭಜಿತ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಇನ್ನು ಕೆಳಗೆ ಇಳುವ ಮೊದಲು ನಮ್ಮ ಲೋಕೇಶ್ ಅವರು ಹೇಳಿದ್ದಾರೆ, ಏನಾದರೂ ಕೊಟ್ಟು ಹೋಗಿ ಹೇಳಿ. ಏನು ಕೊಡಬೇಕಲ್ವ, ಕೊಡಬೇಕು ಹೇಳಿದರೆ ಮೇಕಪ್ ಮಾಡಲಿಕ್ಕೆ ಒಂದು ಮೇಕಪ್ ರೂಮ್ ಮಾಡಲಿಕ್ಕೆ ಹೇಳಿದ್ದೇನೆ, ಅದಕ್ಕೆ ದುಡ್ಡು ಕೊಡುವ ಲೋಕೇಶ್ ಅವರೇ. ಅದು ನೀವು ಖರ್ಚು ಮಾಡಬೇಡಿ, ಮಹಿಳೆಯರ ಪರವಾಗಿ ನಾವೇ ಕೊಡ್ತೇವೆ. ಅದು ಬಿಟ್ಟು ಇನ್ನೊಂದು 10 ಲಕ್ಷ ರೂಪಾಯಿ ನಿಮಗೆ ಕೊಡ್ತೇವೆ ಅಂತ ಹೇಳಿಕೊಂಡು ಎಲ್ಲರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಸಾಕ.